Hi guys, good morning. Welcome back to my channel Sonu Royal. Guys, ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಲ್ಲಿಂದ ಡೈರೆಕ್ಟ್ ಶಿರಡಿ ಟ್ರೈನ್ ಅಲ್ಲ, ಇಲ್ಲಿಂದ ನಮ್ಮ ದೊಡ್ಡಮ್ಮವ್ರ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಶಿರಡಿಗೆ ಎಲ್ಲರೂ ಸೇರಿ ಒಂದೇ ಸಲ ಹೋಗ್ತೀವಿ. ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಟ್ರೈನು, ಬಟ್ ಇನ್ನು ಟ್ರೈನ್ ಬಂದು ವೀಕೆಂಡ್ ಅಲ್ವಲ್ಲ, ಟ್ರೈನ್ ಫುಲ್ಲು ಖಾಲಿ ಇರುತ್ತೆ. ಕುತ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಟ್ರೈನ್ ಪೂರ್ತಿ ಫುಲ್ ಇತ್ತು. ಮತ್ತೆ ಬರಬೇಕಿದೆ ಸ್ಟೇಷನ್ಗೆ. ಟ್ರೈನಲ್ಲೇ ಬಂದಿದ್ದು. ಟ್ರೈನ್ ಜರ್ನಿನೇನು ಚೆನ್ನಾಗೇ ಇಲ್ಲ ಗೈಸ್. ಯಪ್ಪ, ಇನ್ನೂ ಊಟ ಇಲ್ಲ. 11:30 12 ಆಯ್ತಾ ಬಂತು ಗೈಸ್. ಟ್ರೈನಲ್ಲಿ ಯಾರೋ ಸಿಕ್ಕಿದ್ರಂತೆ, ನಂಗಂತೂ ಗೊತ್ತಿಲ್ಲ. ಪಕ್ಕದಲ್ಲಿದ್ದರು, ಅವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿಲ್ಲ. ಅವರು ಯಾರೋ ನೀವಿಬ್ರು ಅಕ್ಕ ತಂಗಿ ಥರ ಇದ್ದೀರಂತೆ ಅಂತ ಅಂದ್ಬಿಟ್ರಂತೆ. ಅಯ್ಯೋ, ಅದಕ್ಕೆ ಹಿಡಿಯೋಕೆ ಗೈಸ್ ಎಲ್ಲರೂ ಇದೇ ಹೇಳ್ತಾರೆ. ನಮ್ಮಮ್ಮನ ಅವಾಗ ಹಿಡಿಯೋಕ್ಕಾಗಲ್ಲ, ನಾವೇನು ಮಾಡೋದು? ಮೇಲೆ 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 ಆಕಾಶದ ಮೇಲೆ ಕತ್ತಾರೆ. ಮತ್ತೆ ಇಳಿಸೋಷ್ಟರಲ್ಲಿ ನಮ್ಮ ಕೈಯಲ್ಲಿ ಎಷ್ಟೊತ್ತಾಗೋದು ಗೊತ್ತಾ? ಅಲ್ಲ ಇರಲಿ, ಚೆನ್ನಾಗಿರಲಿ, ಬೇಡ ಅನ್ನಲ್ಲ. ಯಾರಾದರೂ 42 ಇಯರ್ಸ್ ಆಗಿರೋರು ಈ ಥರ ಡ್ರೆಸ್ ಹಾಕ್ಕೊಂಡು ಈ ಥರ ಸ್ಟೈಲ್ ಮಾಡ್ಕೊಂಡು ಬಂದರೆ ಅಕ್ಕ ತಂಗಿ ಅಂದಂಗೆ ಇನ್ನೇನಂತಾರೆ? ನೀವೇ ಕಾಮೆಂಟ್ ಮಾಡಿ. ಹಿಂದೂಪುರದಲ್ಲಿ ಹಿಡಿದು ನಮ್ಮ ದೊಡ್ಡಮ್ಮ ಮನೆಗೆ ಆಟೋದಲ್ಲಿ ಹೋಗ್ತಾ ಇದೀವಿ ಗೈಸ್. ನಮ್ಮ ದೊಡ್ಡಮ್ಮವ್ರ ಊರಿಗೆ ಬಂದ್ವಿ. ಇಲ್ಲಿ ವ್ಲಾಗ್ ಮಾಡೋಕ್ಕೆಲ್ಲ ಆಗಲ್ಲ, ಎಲ್ಲರೂ ನನ್ನೇ ನೋಡ್ತಾರೆ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡೇ ಅಳ್ತಾರೆ. ಇಲ್ಲಿ ನೋಡಿಬಿಟ್ರೆ ಡೈರೆಕ್ಟಾಗಿ ಅಷ್ಟೇ. ಊಟ ಮಾಡಿ ಬಂದಿಲ್ಲಲ್ಲ, ನಮ್ಮ ದೊಡ್ಡಮ್ಮಗೆ ಫೋನ್ ಮಾಡಿದ್ದೆ ಏನು ಅಡುಗೆ ಅಂತ, ಏನು ಮಾಡಿದ್ದಾರೆ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಮನೆಗೆ ಹೋದ್ಮೇಲೆ ಮದುವೆ ಮನೆ ಹಳೆ ಮನೆ ಆಗಿಬಿಟ್ಟಿದೆ ಗೈಸ್. ನೋಡಿ ಮದುವೆ ಮನೆ ಎಲ್ಲ. ದೊಡ್ಡಮ್ಮ ಮೊಳಕೆ ಕಟ್ಟಿ ಸಾರು ಅನ್ನ ಮಾಡಿದ್ರು, ತಿಂತಾ ಇದ್ದೀನಿ. ಹೊಸ ಮದುವೆಯನ್ನು ಬಂದಿದ್ದಾಳೆ ನೋಡಿ. ನೈಟ್ ಟ್ರೈನ್ಗೆ ಹೋಗಕ್ಕೆ ರವೆ ಉಂಡೆ ಮಾಡ್ತಾವ್ರೆ. ನಾನು ಏನು ಮಾಡಲ್ಲ ಗೈಸ್. ನಾನು ಮದುವೆ ಮನೆಯಲ್ಲಿ ಏನು ಕೆಲಸ ಮಾಡಿಲ್ಲ, ನಾನು ಒಪ್ಕೊಬಿಡ್ತೀನಿ. ಏನೂ ಮಾಡಿಲ್ಲ, ಆರಾಮ್ಸೆ ಇದ್ದೀನಿ ಮದುವೆ ಮನೇಲಿ. ಅಲ್ಲಿ ಹೋಗಿ ಒಂದು ವಾರ ಮಲ್ಕೊಬಂದಿದ್ದೀನಿ. ಕನ್ವೆನ್ಷನಲ್ಗೆ ಹೋಗಿ ಬಂದು ಹೇಳ್ರಿ. ಮದುವೆನು ಸೀಕ್ರೆಟ್ ಹೇಳಲ್ಲ ಯಾವ್ರು ಕೊಟ್ಟಿರೋದು ಅಂತ. ಗೈಸ್, ನಮ್ಮ ದೊಡ್ಡಪ್ಪ ನಾವು ಬರ್ತೀವಿ, ನಾನು ನಮ್ಮ ಅಕ್ಕ ಬರ್ತೀವಿ ಅಂತ ಅಂದ್ಬಿಟ್ಟು ಎಳ್ಳೀರು ತಂದು ಪಾಪ ಇಷ್ಟು ಹೊಡೆದಿಟ್ಟಿದ್ದಾರೆ. ಇನ್ನು ಅಷ್ಟು ಹೊಡ್ಕೊಂಡು ತಿನ್ನೋಕ್ಕಾಗ್ಲಾರ್ದೆ ಪಾಪ ಈ ಮಗಿನ ಇದು ಮಾಡ್ತಾಯಿದ್ದೀನಿ. ನಾಚಿಕೆ ಬೀಳ್ತಾವನೆ. ಅವನಿಗೂ ಬರ್ತಿಲ್ಲ ಪಾಪ ಹೊಡಿಯೋಕ್ಕೆ. ಗೈಸ್, ಹೊಸ್ದಾಗಿ ಮದುವೆ ಆಗಿರೋರು ಕಷ್ಟ. ಅವಳ ಬಟ್ಟೆನೂ ಇಟ್ಕೋಬೇಕು, ಅವಳ ಗಂಡನ ಬಟ್ಟೆನೂ ಇಟ್ಕೋಬೇಕು. ಹೌದು ಗೈಸ್, ಇವನು ತುಂಬ ಇರಿಟೇಷನ್ ಮಾಡ್ತಾವನು ವಿಡಿಯೋಸ್ ತೆಗಿಯೋಕ್ಕೆ. ಇಗ್ನೋರ್ ಮಾಡಿಬಿಡಿ ಅವನ್ನ. ಈಗ ಅಲ್ಲೇ ಟೈಮ್ 4:30 ಆಗಿದೆ. ನಮಗೆ 5:40ಗೆ ಟ್ರೈನ್ ಇರೋದು. ಮಗ ತೊಳ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಹೊಸ ಮದುವೆ ಹೆಣ್ಣು ಬಂದಿರೋರ್ನೆಲ್ಲ ಮಾತಾಡ್ಸಕ್ಕೆ ಹೋಗಿದ್ದೆ. ಮದುವೆ ಹೆಣ್ಣನ ಮನೆ ಮುಂದೆ ಎಲ್ಲರೂ ಮಾತಾಡಕ್ಕೆ ಬಂದಿದ್ದಾರೆ. ಗೈಸ್ ಟೈಮ್ 4:30 ಆಗಿದೆ. ರೆಡಿ ಆಗ್ತಾ ಇದ್ದೀವಿ. 5:40ಗೆ ಟ್ರೈನ್ ಇರೋದು. ಗೈಸ್, ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಕರ್ಕೊಂಡು ನಮ್ಮ ಅಕ್ಕವ್ರ ಮನೆಗೆ ಹೋದೆ. ಗೈಸ್, ಆಫ್ಟರ್ ಸೋ ಮೆನಿ ಅವರ್ಸ್ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀವಿ. ಬಾವ ನಮ್ಮ ಜೊತೆ ಕ್ಲೋಸ್ ಆಗಿ ಇರ್ತಾರೆ, ಆದರೂ ನನಗೆ ಭಯ ವಿಡಿಯೋ ತೆಗಿಯೋಕ್ಕೆ. ಮನೆ ಇನ್ನು ಚಪ್ರನ ತೆಗ್ದಿಲ್ಲ ನೋಡಿ ಹೆಂಗಿದೆ. ಅಜ್ಜಿ ಥಿಂಗ್ಸ್ ನಾವೆಲ್ಲ ಶಿರಡಿಗೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ಮೊಮ್ಮಕ್ಳಿಗೆ ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾರೆ. ಒಂಥರ ಸೆಂಟಿಮೆಂಟ್ ಇದು. ಎಲ್ಲಿಗೆ ಹೋಗಲಿ ಅಮ್ಮನವ್ರ ಆಶೀರ್ವಾದ ತಗೊಂಡು ಅಮ್ಮನವ್ರು ನೋಡಿಕೊಂಡೇ ನಾವು ಹೋಗೋದು. ಇಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ದೊಡ್ಡಮ್ಮ, ನಮ್ಮ ತಮ್ಮ, ನಮ್ಮ ದೊಡ್ಡಮ್ಮ ಫ್ರೆಂಡ್ಸ್ ಎಲ್ಲರೂ ಶಿರಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪನೇ ಇಲ್ಲಿ ನಮ್ಮನ್ನ
ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಹಿಂದೂಪುರ್ ಸ್ಟೇಷನ್ಗೆ ಬಂದಿದ್ದೀವಿ. ಇನ್ನೂ 1 ಅವರ್ ಇದೆ ಅಲ್ಲ. ಅಕ್ಕ ಗೈಸ್, ನಮ್ಮ ಅಕ್ಕ ಹೊಸ್ದಾಗಿ ಮದುವೆ ಆಗಿದೆ ನೋಡಿ, ಹೆಂಗೆ ಎತ್ಕೊಬತ್ತಾವಳೆ. ಶಿರಡಿನಲ್ಲಿ ಬೇರೆ ಯಾವ ಪ್ಲೇಸಸ್ ನೋಡ್ಬೋದು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾಳೆ. ಇವಳು ಎಲ್ಲಿಗೋದ್ರೂ ಕುತ್ಕೊಳೋದು, ನಿದ್ದೆ ಹೋಗೋದು ಅವಳ ಕೆಲಸ. ನಮ್ಮ ಬಾಬಾ ಬರ್ತಾ ಇದ್ದಾರಂತ ಇಲ್ಲಿ ವಿಡಿಯೋ ಆಫ್ ಮಾಡಿಬಿಡ್ತಾ ಇದ್ದೀನಿ ನೋಡಿ. ನಮ್ಮ ಅಕ್ಕ ಅವರಿಗೆ ಬೇರೆ ಬೋಗಿನಲ್ಲಿ ಸೀಟ್ ಬುಕ್ ಆಗಿದೆ, ನಮಗೆ ಬೇರೆ ಬೋಗಿನಲ್ಲಿ ಬುಕ್ ಆಗಿದೆ. ಸೊ ಅವರಿಗೆ ನೋಡಿ ವಾಟರ್ ಬಾಟಲ್, ಸ್ನ್ಯಾಕ್ಸ್. ಟ್ರೈನ್ ಹತ್ತಿ 1 ಅವರ್ ಆಗಿಲ್ಲ, ಆಗಲೇ ಬೇಟ. ಅಕ್ಕ ಬಾವ ಅವ್ರಿಗೆ ರಿಸರ್ವೇಷನ್ ಆಗಿರೋ ಹತ್ರ ಏನೂ ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ನಮಗಾಗಿರೋ ರಿಸರ್ವೇಷನ್ ಹತ್ರಕ್ಕೆ ನಾನು ನಮ್ಮ ಅಕ್ಕ ಅವರೆಲ್ಲ ಹೋಗ್ತಾ ಇದ್ದೀವಿ. ನೈಟ್ ಡಿನ್ನರ್ಗೆ ಲೈಟಾಗಿ ಟಿಫನ್ ಟೊಮೊಟೊ ಬಾತ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದನ್ನೇ ನಮ್ಮ ಅಕ್ಕ ಇಲ್ಲೆಲ್ಲರಿಗೂ ಬಡಿಸ್ತಾ ಇದ್ದಾಳೆ. ನಾನೊಬ್ಬಳೇ ಸ್ಪೂನ್ ತೊಗೊಂಡು ಬಂದು ಸ್ಪೂನಲ್ಲಿ ತಿಂತಾ ಇದ್ದೀನಿ ಟೊಮೊಟೊ ಬಾತ್ನ. ಕೋಲ್ಡ್ ಇರುತ್ತೆ ಮುಂದೆ. ಸಂಧ್ಯಾ ತಾಗೋ ಫೀಲಿಂಗ್ ವೆರಿ ಹ್ಯಾಪಿ. ಸ್ವಲ್ಪ ರಿಸ್ಕ್ ಆದ್ರೂ ಶೆಲ್ಲಿಗೆ ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ಅರ್ಧರಾತ್ರಿಯಿಂದ ಚೆನ್ನಾಗಿ ನಿದ್ದೆ ಬಂತು, ಮಲ್ಕೊಬಿಟ್ಟಿದ್ವಿ. ಈಗ ಎಲ್ಲಿದ್ದೀವಿ ಕೂಡ ಗೊತ್ತಿಲ್ಲ. ಟ್ರೈನ್ ಆ್ಯಪಲ್ಲಿ ನೋಡಬೇಕು ಎಲ್ಲಿದ್ದೀವಿ ಅಂತ. ಕರ್ನಾಟಕದಲ್ಲಿ ಮಣ್ಣು ಕೆಂಪುಗಿರುತ್ತೆ, ಇಲ್ಲಿ ಕಪ್ಪುಗಿದೆ ಗೈಸ್. స్టార్ట్ అవుతుంది ఎక్కువ. ಇವರು ಬೇರೆ ಬೋಗಿನಾಗಿದ್ದು ಎದ್ದು ಇವಾಗ ಬಂದವ್ರೆ. ಟಿಫನ್ಗೆ ರೊಟ್ಟಿ ಚಟ್ನಿ ಪುಡಿ. ಆಲ್ಮೋಸ್ಟ್ 11:30 ಆಗಿತ್ತು ನಾವು ಶಿರಡಿಗೆ ಹೋಗೋ ಅಷ್ಟರಲ್ಲಿ. ಶಿರಡಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವಳ ಕತೆ ನೋಡ್ರಿ ಗೈಸ್, ಸಿಕ್ಕಾಪಟ್ಟೆ ಜನ ಗೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಜನ ಅಂತ. ಜನ ಶಿರಡಿನಲ್ಲಿ ಎಲ್ಲರೂ ಆಟ ಹೋಗ್ತಾ ಇದ್ದೀವಿ. ಶಿರಡಿನಲ್ಲಿ ಇಳ್ದಿದ್ದೇ ತಡ. ನನಗೆ ಅದೊಂಥರ ಫೀಲಿಂಗ್ ಗೈಸ್, ಆ್ಯಸ್ ಎ ಸಾಯಿಬಾಬಾ ಡಿವೋಟಿ. ಆ್ಯಂಡ್ ನಾವು ಮಾಡಿದ್ದು ಒಳ್ಳೆ ಕೆಲಸ ಏನು ಅಂತಂದರೆ 5 ಲೀಟರ್ಸ್ ಮತ್ತು 10 ಲೀಟರ್ಸ್ ವಾಟರ್ ತೊಗೊಂಡೋಗಿದ್ವಿ. ತುಂಬ ಹೆಲ್ಪ್ಫುಲ್ ಆಯಿತು. ಯಾರನ್ನ ಶಿರಡಿಗೆ ಪ್ಲ್ಯಾನ್ ಮಾಡ್ತಾರೋ ನೀವು ಕೂಡ ಕಂಪಲ್ಸರಿ ವಾಟರ್ ಬಾಟಲ್ ತೊಗೊಂಡೋಗಿ. ಜರ್ನಿ ಮಾಡಿ ಸಾಕಾಗಿ ಬಂದು ರೂಮ್ ಸ್ವಲ್ಪ ಅವ್ರು ಕ್ಲೀನಿಂಗ್ ಮಾಡ್ತಿದ್ರು ಅಂದ್ಬಿಟ್ಟು ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಶಿರಡಿಲಿ ಬಂದು ಇಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಈಗ ಶನಿ ನರಸಿಂಗಪುರ್ ಸಂಬೆ ನಮಗೂ ಗೊತ್ತಿಲ್ಲ, ಅಲ್ಲಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಹೋಗ್ಬೇಕು. ರೂಮ್ ತೋರಿಸ್ತೀವಿ ಬನ್ನಿ ಹೆಂಗಿದೆ. ಕ್ವೈಟ್ ಗುಡ್. ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಐಸ್ ರೂಮ್ ಬಂದು ರೆಸ್ಟ್ ಮಾಡಿ. ಇವ್ರು ಸ್ಯಾರಿ ಹಾಕಿದ್ದಾರೆ, ಡ್ರೆಸ್ ಹಾಕಿದ್ದೀವಿ. ಬ್ಯೂಟಿ ಕ್ವೀನ್.
ರೆಡಿಯಾಗಿ ಹೋಗ್ತಾ ಇಸಿ ಹೆಂಗಂತಿದ್ನಿ ನನ್ನ ಡ್ರೆಸ್. ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಕಾರ್ಗೆ. ತುಂಬ ಲೇಟ್ ಆಯಿತು ಗಾಯ್ಸ್. ಇಲ್ಲಿ ಕಾರು ಶನಿ ಸಿಂಗಾಪುರ್ಗೆ ಹೋಗೋಕ್ಕೆ ಕಾರ್ ಬುಕ್ ಮಾಡ್ಕೊಂಡಿದ್ವಿ. ಇದು ಯಾವ ದೇವಸ್ಥಾನಮ್ಮ? ಶನಿ ಸಿಂಗಾಪುರಮ್ಮ. ಶನಿ ಸಿಂಗಾಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ವಿಡಿಯೋ ತೆಗ್ದಿಲ್ಲ, ನಮ್ಮ ಭಾವ ಇರೋದ್ಕ ನಮ್ಮ ಭಾವ ಕೆಳಗೋದ್ರೆ ತೆಗಿತಾ ಅಗ್ಸಿಡಿ ಮದುವೆ ಹಣ್ಣು ಶೆಕೆ ನೀರು. ನಾನು ನಮ್ಮ ಭಾವ ಮುಂದೆ ಕೂತ್ಕೊಂಡಿದ್ದೀವಿ, ಶೆಕೆ ಜಾಸ್ತಿ ಅಂದ್ಬಿಟ್ಟು. ಗೈಸ್ ಇಲ್ಲಿ ಡೀಸೆಲ್ ಫುಲ್ಲು ತುಂಬ ಇದು ಪ್ರಾಬ್ಲಮ್. ವೆಹಿಕಲ್ಸ್ಗಿಂತ ಬಾಟಲ್ಸ್ಗೆಲ್ಲ ತೊಗೊಂಡೋಗೋದು ಜಾಸ್ತಿ ಇಲ್ಲಿ. ಗೈಸ್ ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಲಾಸ್ಟಿಗೆ ನಮ್ಮ ಭಾವನ ಇಳ್ದೋಗ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ. ನಾನು ನಮ್ಮ ಭಾವ ಮುಂದೆ ಕೂತ್ಕೊಂಡಿದ್ವಿ ಗೈಸ್. ಫುಲ್ಲು ಶೆಕೆ, ಅದಕ್ಕೆ ನಾನು ಮುಂದೆ ಹೋಗಿ ಕೂತ್ಕೊಬಿಟ್ಟಿದ್ದೆ ನಮ್ಮ ಭಾವನ ಜೊತೆ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ಬ್ಯಾಂಗ್ಳೂರಲ್ಲಿ ಮಿಷಿನ್ ನೋಡಿದ್ದೀವಿ, ಬಟ್ ಈ ಥರ ಫಸ್ಟ್ ಟೈಮ್. ಚೆನ್ನಾಗಿತ್ತು. ಮಹಾರಾಷ್ಟ್ರದಲ್ಲಿ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಗಾಯ್ಸ್ ಇಲ್ಲಿ ಮಹಾರಾಷ್ಟ್ರ ಕಬ್ಬಿನ ಹಾಲು ಫೇಮಸ್ ಅಂದ್ಬಿಟ್ಟು ಕಬ್ಬಿನ ಹಾಲು ಕುಡಿಯೋಕೆ ನಿಲ್ಸಿದ್ದೀವಿ. ಜೋಕಾಲಲ್ಲಿ ಹಾಕಿದ್ದಾರೆ ನಮ್ಮ ಅಕ್ಕ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ, ಇಲ್ಲಿ ಸಗದ ಮಾಡ್ತಾರೆ ಅಂತ. ಬಟ್ ಟೇಸ್ಟ್ ಕುಡಿದ್ಮ್ಯಾಗ ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿರುತ್ತಾ ಮಹಾರಾಷ್ಟ್ರ ಫೇಮಸ್ ಇಲ್ಲಿ ಚೆನ್ನಾಗಿರುತ್ತಾ ಅಂತ. ಬೆಸ್ಟ್ ಇತ್ತು ಅಂತಾರೆ, ಚೆನ್ನಾಗೈತೆ, ನ್ಯಾಚುರಲ್ ಆಗಿದೆ. ಸೇಮ್ ಶುಗರ್ ಕೇನ್ ಜ್ಯೂಸ್ ಮಾಡಿ ಏನೋ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಸಕ್ಕತ್ತೈತೆ, ಚೆನ್ನಾಗೈತೆ. ಶನಿ ಸಿಂಗಾಪುರದಲ್ಲಿ ಫೇಮಸ್ ಮನೆ ಡೋರ್ ಆಗಲಿ ಏನೂ ಇರಲ್ಲ. ನಾನು ಹೇಳೋದ್ಕಿಂತ ಭಾವ ಮತ್ತು ಡ್ರೈವರ್ ಹೇಳ್ತಾರೆ, ನೀವೇ ಕೇಳಿಸ್ಕೊಬಿಡಿ. बाथरूम में भी डोर नहीं, बाथरूम को डोर नहीं डालता, बैंक में भी नहीं है लॉकर, बैंक में भी लॉक नहीं. ఏం పెట్టిన పైలంటదవా బాత్రూమ్ కు డోర్ ఉండదంట. ದೇವಸ್ಥಾನದ ಹತ್ರ ಕೂಡ ಒಂದು ಅಂಗಡಿಗೂ ಒಂದು ಡೋರ್ ಇಲ್ಲ ಗೈಸ್. ಅದು ದೇವ್ರ ಮಹಿಮೆ ನೋಡಿ. ಇದು ಶನಿ ಸಿಂಗಾಪುರ ದೇವಸ್ಥಾನ ಈಚೆಗಡೆ. ಅದು ನವಗ್ರಹ ಕಲ್ಲು, ಒಂದೊಂದು ಗುರುದು ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕಾಲು ತೊಳ್ಕೊಂಡು ಶನಿ ಮಹಾತ್ಮ ವಿಗ್ರಹ. ನಮ್ಮ ಹಿಂದೆ ಕೂಡ ದೇವರಿದ್ದರು, ಬಟ್ ಅಲ್ಲಿ ಹೋದರೆ ದೇವರಿಗೆ ಬೆನ್ನು ತೋರಿಸ್ದಂಗೆ ಆಗುತ್ತೆ. ಶನಿ ಮಹಾತ್ಮಂಗೆ ಬೆನ್ನು ತೋರಿಸ್ಬಾರ್ದು ಅಂದ್ಬಿಟ್ಟು ಭಾವ ಬೇಡ ಅಂದರು. ಸೊ ಅದೊಂದನ್ನೇ ನೋಡಿಕೊಂಡು ಮತ್ತು ಸಾಯಿಬಾಬಾ ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಹೊರಟ್ವಿ. ನಾವು 6 ಗಂಟೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ನೈಟ್ 10 o'clock ದರ್ಶನಕ್ಕೆ ಹೋದ್ವಿ. ಜೈ ಶನಿ ದೇವ್ರನ್ನ ನೋಡಿಕೊಂಡು ಅದನ್ನು ಪ್ರೊನೌನ್ಸೇಷನ್ ಬರ್ತಿಲ್ಲ, ಆಮೇಲೆ ಹೇಳ್ತೀವಿ. ಇಲ್ಲಿಂದ ಕಾರ್ಗೆ ಅಮೌಂಟ್ ಪೇ ಮಾಡೋಕ್ಕೆ ನಮ್ಮ ಭಾವ ಮಾತಾಡ್ತಾ ಇದ್ದಾರೆ ನೋಡಿ. ಶಿರಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿವರೆಗೂ ಆಗುತ್ತೆ ವಿಡಿಯೋ ಅಲ್ಲಿವರೆಗೂ ತೋರಿಸ್ತೀವಿ. ಆ್ಯಂಡ್ ನೋ ವಿಡಿಯೋ ಬಿಡಕ್ಕೆ ಬಂದಿದ್ದೀವಿ ಇಲ್ಲಿ. ದರ್ಶನ ಮುಗೀತು. ಒನ್ ಆಫ್ ಮೈ ಬ್ಯೂಟಿಫುಲ್ ಡೇ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಈಗೆಲ್ಲ ಊಟಕ್ಕೆ ಹೋಗ್ತಾ ಊಟ ಮಾಡಕ್ಕೆ ಬಂದಿದ್ದೀವಿ. ಯಾವ ಹೋಟೆಲ್ ನೇಮ್ ನೋಡಿಲ್ಲ. ನಾವೆಲ್ಲ ಫ್ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಏನು ಆರ್ಡರ್ ಮಾಡ್ಕೊಂಡಿದ್ವಿ ಅಂತ ಕೂಡ ತೋರಿಸಲ್ಲ ಗೈಸ್. ನಮ್ಮ ಭಾವ ಇದ್ದರೆ ನನಗೆ ವಿಡಿಯೋ ಮಾಡೋಕ್ಕೆ ಭಯ. ಈಗ ಬಂದ್ವಿ, ದರ್ಶನ ಮುಗಿಸ್ಕೊಂಡು. ದರ್ಶನ ಸೂಪರ್ ಆಗಾಯಿತು. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಈಗ ಮತ್ತೆ ಇನ್ನೊಂದ್ಸಲ ಹೇಳ್ತೀವಿ. ಅಲ್ಲಿಂದ ನಾವು ರೂಮ್ ಶಿಫ್ಟಿಂಗ್ ನಮ್ಮ ಅಕ್ಕ ಬಾವ ರೂಮ್ಗೆ. ಗೈಸ್ ಗುಡ್ ಮಾರ್ನಿಂಗ್.
ನಾವು ರಿಟರ್ನ್ ಹೊಡ್ತಾ ಇದ್ದೀವಿ. ಬಾಬಾ ದರ್ಶನ ಅದ್ಭುತವಾಗಾಯಿತು. ಕಾಂಟ್ ಎಕ್ಸ್ಪ್ರೆಸ್ ಇನ್ ಮೈ ವರ್ಡ್ಸ್. ಸೂಪರಾಗಾಯಿತು ದರ್ಶನ. ನಾನಿದೆ ಫಸ್ಟ್ ಟೈಮ್ ಬಂದಿದ್ದು, ಮತ್ತೆ ಮತ್ತೆ ಬರಬೇಕು ಅನ್ನೋ ಫೀಲ್ ಆದರೆ ಆಯಿತು. ಆ್ಯಂಡ್ ಎವ್ರಿಥಿಂಗ್ ಇಸ್ ಪಾಸಿಟಿವ್. ಬಾಬಾ ಈಸ್ ವಿತ್ ಮೀ ಆ್ಯಂಡ್ ಐ ಟ್ರಸ್ಟ್ ಆಲ್ವೇಸ್ ಬಾಬಾ. ಬಾಬಾ ವಿಲ್ ನೆವರ್ ಲೀವ್ ಮೀ. ನಾನು ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನ್ನ ಬಾಬಾ. ಸೊ ಗೈಸ್, ನೆನ್ನೆ ಎಲ್ಲ ವಿಡಿಯೋ ಮಾಡಿ ಸ್ವಲ್ಪ ಫ್ಯಾಮ್ಲಿ ಟೈಮ್ ಮಿಸ್ ಆಯಿತು ಅಂತ ಅನ್ನಿಸ್ತು. ಮಿಸ್ ಅಂತಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಕ್ಲೋಸ್ ಮಾಡಿ ನಾನು ಜರ್ನಿನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಬಿ ಕೈಂಡ್ ಟು ಎವ್ರಿವನ್. ಬಾಯ್ ಗೈಸ್.